ನೆಕ್ಸ್ಟ್ MI ಸ್ಪ್ರೇ ಪ್ಲಸ್ ಯೂಸ್ ಮಾಡಿದೀರಾ? ಎಷ್ಟು ಡಿಗ್ರಿ ಈಗ? ರೇಟ್ ಮಾಡ್ಕೊಡ್ತೀರಾ? ನನಗೆ ಸರಿ. MI ಸ್ಪ್ರೇ ಪ್ಲಸ್ ಯಾಕೆ ಯೂಸ್ ಮಾಡೋದು? ಸ್ಪ್ರೇಗೆ ಗಮ್ ಹಾಕಿ ಯೂಸ್ ಮಾಡೋದು. ಹೌದಾ? MI ಸ್ಪ್ರೇ ಪ್ಲಸ್ಗೆ ಎಷ್ಟು 400 ಪಕ್ಕ ಇದೆ. 150 ರೂಪಾಯಿ ಕಮ್ಮಿ ಸಿಗುತ್ತೆ. 150 ರೂಪಾಯಿ ಸಿಗುತ್ತೆ. ನಿಮಗೆ ರೇಟ್ ಕೇಳ್ತಾರೆ ತುಂಬಾ ಕಾಸ್ಟ್ಲಿ ಇದ್ದು ಐಟಮ್ಸ್ ಅಂತ. ಹೌದಲ್ಲ? ಇದನ್ನ ನಾನು ಇವತ್ತಿಂದ ಅಲ್ಲ ನಾವು ಡಿಸ್ಕಸ್ ಮಾಡಿ ಒಂದು ಟ್ರೆಂಡ್ ಚೇಂಜ್ ಮಾಡುವ. ಮಾಮೂಲಿ ಗಮ್ಮು, ಕೆಮಿಕಲ್ ಗಮ್ಮು ಮಾಮೂಲಿ 2 ಕೆಲಸ ಮಾಡುತ್ತೆ. ಓಕೆ, ಒಂದು ಸ್ಟಿಕ್ಕಿಂಗ್, ಇನ್ನೊಂದು ಸ್ಪ್ರೆಡ್ಡಿಂಗ್. ಸ್ವಲ್ಪ ಇಂಪ್ರೂವ್ಡ್ 3 ಕೆಲಸ ಮಾಡುತ್ತೆ: ಸ್ಟಿಕ್ಕಿಂಗ್, ಸ್ಪ್ರೆಡ್ಡಿಂಗ್, ಪೆನೆಟ್ರೇಟಿಂಗ್. ಆದರೆ ನಮ್ಮ MI ಸ್ಪ್ರೇ 6 ಕೆಲಸ ಮಾಡುತ್ತೆ. ಮಾಮೂಲಿ ಸ್ಟಿಕ್ಕಿಂಗ್, ಅಂಟ್ಕೋಬೇಕು, ಯಾವುದೇ ಪ್ರಾಡಕ್ಟ್ ಮಿಕ್ಸ್ ಮಾಡಿದ್ರು ಅಂಟ್ಕೋಬೇಕು. ಸ್ಪ್ರೆಡ್ಡಿಂಗ್ ಯಾಕೆ ಹೋಗೋದು? ಕಡಿಮೆ ಐಟಮ್ ಜಾಸ್ತಿ ಏರಿಕೆ ಹೋಗ್ಬೇಕು. ಓಕೆ, 3ನೇ ಕ್ವಾಲಿಟಿ ಗೊತ್ತಾ? ಪೆನೆಟ್ರೇಟಿಂಗ್. ಎಲೆ ಮೇಲೆ ಹಾಕಿದ್ರು ಕೆಳಗೆ ಬಂದಿರ್ಬೇಕು. ಮಾಮೂಲಿ ನಮ್ಗೆ ಬರೋದಿಲ್ಲ, ಎಫೆಕ್ಟ್ ಇರೋದಿಲ್ಲ. ಹುಳ ಇರೋದ್ರಲ್ಲಿ ಎಲೆ ಮೇಲೆ ಕಟ್ಬಿಟ್ಟು ಬಾ ಅಂತ ಹೇಳ್ತಾರೆ. ನಾನಿದ್ದೀನಿ ಬಾ ಅಂತ ಇಲ್ಲ, ಇಲ್ಲಿ ಹೌದಲ್ಲ? ಮೊಟ್ಟೆ ಹಾಕೋದು ಇಲ್ಲಿ. ನಾವು ಕೆಲಸದವ್ರು ಸ್ಪ್ರೇ ಮಾಡೋದ್ರೆ ಒಂದೊಂದೇ ಎಲೆ ಹೊಡಿತಾರ, ಹೊಡ್ಕೊಂಡು ಹೋಗ್ತಾರೆ ಅಷ್ಟೇ. ಹೌದಲ್ಲ? ಹಾಗಾದ್ರೆ ನಾವು ಮಾಮೂಲಿ ಗಮ್ ಹಾಕ್ಬಿಟ್ಟು ಇದು ಪೆನೆಟ್ರೇಟ್ ಆಗೋದಿದ್ರೆ ಗಮ್ ಹಾಕಿದ್ರೆ ವೇಸ್ಟ್ ಅಲ್ವಾ? ಸೊ 3ನೇ ಕ್ವಾಲಿಟಿ ನಮ್ಮ MI ಸ್ಪ್ರೇ. ನಮ್ದು MI ಸ್ಪ್ರೇ ಯಾರು ಹೇಳ್ಬೋದು ಬಿಡಿ, ನಮ್ದು ಹೇಳ್ತೀವಿ ನಾವು. ಹೊಡೆದು 10 ನಿಮಿಷ ಅಥವಾ 5 ನಿಮಿಷದಲ್ಲಿ ಎಲ್ಲ ಒಳಗೂ ಹೋಗುತ್ತೆ. ಡಿಫರೆನ್ಸ್ ಇದೆಯಲ್ಲ? ಇದು ಬಿಡಿ, ಇದು ಕೆಲವೊಂದು ಒಳ್ಳೆ ಕಂಪನಿದಲ್ಲೇ ಇರ್ಬೋದು. ಬಟ್ ನಾನು ಇನ್ನು ಹೇಳ್ತಿರೋದು ತುಂಬಾ ಸ್ಪೆಷಲ್ ಇದೆ. ನಮ್ದು ಕಾಸ್ಟ್ಲಿ ಅಲ್ಲ, ಬೆಲೆ ಕಡಿಮೆ ಇದೆ ಅಂತ ಹೇಳಿದ್ದೇನೆ ನಾನು. ಆಕ್ಟಿವೇಶನ್ ಅಂತ ಒಂದು ಕ್ಯಾರೆಕ್ಟರ್ ಇದೆ. ಆಕ್ಟಿವೇಟ್ ಮಾಡೋದು ಅಂದ್ರೆ ಒಂದು ಪ್ರಾಡಕ್ಟ್ ಲೈಫ್ ಯಾವುದೇ ಗೊಬ್ಬರ ಇರಲಿ 15 ದಿನ ಇರುತ್ತೆ, 50 ಡೇಸ್ 20 ಡೇಸ್ ಹೋಗಿರುತ್ತೆ. ಆದ್ರೆ MI ಸ್ಪ್ರೇ ಮಿಕ್ಸ್ ಮಾಡೋದು ಅದೊಂದು ವಾರಕ್ಕೆ ಎಕ್ಸ್ಟೆಂಡ್ ಮಾಡುತ್ತೆ. ಪವರ್ ಜಾಸ್ತಿ ಮಾಡುತ್ತೆ, ಲೈಫ್ ಜಾಸ್ತಿ ಕೊಡುತ್ತೆ. ಹಾಗಾದ್ರೆ 4 ಸ್ಪ್ರೇ ಮಾಡುವಲ್ಲಿ ನೀವು 3 ಮಾಡಿದ್ರೆ ಸಾಕು. ಲಾಭ ಅಲ್ಲ? ಪ್ರಾಡಕ್ಟ್ ಮಾತ್ರ ಅಲ್ಲ, ಲೇಬರ್ ಚಾರ್ಜ್. ಶುಂಠಿಗೆ ವಾರಕ್ಕೊಂದು ಸ್ಪ್ರೇ ಮಾಡ್ತಾರೆ. ಶುಂಠಿಗೆ ನಮ್ಗೆ ಇದೆಯಲ್ಲ, ಶುಂಠಿಗೆ ಅಥವಾ ತಿಂಗಳಿಗೆ 3 ಮಾಡ್ತಾರೆ. ನಾವು ಅದಕ್ಕೆ 2 ಇಳಿಸ್ಬೋದು. MI ಸ್ಪ್ರೇ ಕೊಟ್ಟರೆ ಅವ್ರ ಪ್ರಾಡಕ್ಟ್ ಯಾವ್ದಿರಲಿ, ಅವ್ರ ಪಾಯ್ಸನ್ ಯಾವ್ದಿರಲಿ, ಸದ್ಯಕ್ಕೆ ನಮಗೆ ಬೇಡ. ಬಟ್ ನಾವು MI ಸ್ಪ್ರೇ ಮಾತ್ರ ಬೇಕಾದ್ರೆ ಕೊಡ್ಬೋದು. ಸರ್ ನೀವು 3 ಸ್ಪ್ರೇ ಮಾಡ್ತಿದ್ರೆ 2 ಮಾಡಿ, ಯಾಕಂದ್ರೆ ಇದು ಲೈಫ್ ಎಕ್ಸ್ಟೆಂಡ್ ಮಾಡುತ್ತೆ ಅಂತ. ಓಕೆ, ದಟ್ ಈಸ್ ಏನು ಆಕ್ಟಿವೇಶನ್. ಇನ್ನು ರಿಯಾಕ್ಟರ್ ಅಂತ ಕೇಳ್ತಾರೆ. ರಿಯಾಕ್ಟ್ ನಾನು ಅದನ್ನು ಹೇಳಿದ್ದೀನಿ. ನಮ್ದು MI ಸ್ಪ್ರೇ ಹಾಕಿದ್ರೆ 2-3 ಪ್ರಾಡಕ್ಟ್ ನ ಜೊತೆಗೆ ಮಿಕ್ಸ್ ಮಾಡ್ಬೋದು, 3 ಪ್ರಾಡಕ್ಟ್ ಮಿಕ್ಸ್ ಮಾಡ್ಬೋದು. ಮಾಮೂಲಿ ಗಮ್ ಹಾಕಿದ್ರೆ ಅದು ಆಗೋದಿಲ್ಲ, ಯಾಕೆಂದ್ರೆ ಕ್ಯಾರೆಕ್ಟರ್ ಚೇಂಜ್ ಆಗುತ್ತೆ. ಎಕ್ಸಾಂಪಲ್ ಹೇಳಿದೆ ಸರ್, ಇದ್ರೆ ಹೇಳೋದು ಅದು ಇನ್ನೊಂದು ಸಿಗುತ್ತೆ. ಉಪ್ಪು, ನಾವು ಉಪ್ಪು ಯಾವಾಗ ಹೇಳ್ತಿದ್ರೆ ಉಪ್ಪು ಬೇಗ ಅರ್ಥ ಆಗುತ್ತೆ ಅಂತ. ಉಪ್ಪು ಕೆಮಿಕಲ್ ಫಾರ್ಮುಲಾ ಹೇಳೋದು ಗೊತ್ತಾ? ಥಿಂಗ್ಸ್ ಯಾವುದು? ಕಾಮರ್ಸ್, ಸೈನ್ಸ್. ನೀವು ಹೇಳೋದಿದ್ರೆ ಪನಿಷ್ಮೆಂಟ್ ಇಸ್ಕೊಡ್ತೇವೆ. ಓಕೆ, ಟೆನ್ಷನ್ ಮಾಡ್ಕೋಬೇಡಿ. ಉಪ್ಪುದು ಕೆಮಿಕಲ್ ಫಾರ್ಮುಲಾ ಏನು? ಸೋಡಿಯಂ ಜೊತೆಗೆ ಬಂದಿದೆ ಫಸ್ಟ್ ಪೀಸ್. ಇಷ್ಟು ಸಾಕು ಬಂದಿದೆ. ಸೋಡಿಯಂ ಕ್ಲೋರೈಡ್. ಉಪ್ಪು ಸೋಡಿಯಂ ಕ್ಲೋರೈಡ್, NaCl. Na ಸೋಡಿಯಂ, Cl ಕ್ಲೋರೈಡ್. ಓಕೆ, Na ಏನು? ಸೋಡಿಯಂ. Cl ಏನು? ಕ್ಲೋರಿನ್. ಕರೆಕ್ಟಾ? NaCl. NaCl ಜೊತೆ ಸೇರಿದ್ರೆ ಉಪ್ಪಾಗೋದು, ಇಲ್ಲದ್ರೆ ಉಪ್ಪಾಗಲ್ಲ. ವಾಟರ್ ದೇನ್ ಫಾರ್ಮುಲಾ, ಅದಕ್ಕೆ ಸೈನ್ಸ್ ಓದೋದು ಬೇಡ.
ಆಯ್ತಾ H2O ವಾಟರ್, 2 ಹೈಡ್ರೋಜನ್ 1 ಆಕ್ಸಿಜನ್. ಹೌದಾ? ವಾಟರ್ ಇಂದ ಹೈಡ್ರೋಜನ್ ತೆಗೆದುಬಿಟ್ರೆ ಹೈಡ್ರೋಜನ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಹೈಡ್ರೋಜನ್ ವೆಹಿಕಲ್ಸ್ ಇದೆ, ಎಲ್ಲಿ ತಗೊಳ್ಳೋದು? ವಾಟರ್ ಇಲ್ಲ. ಆಯ್ತಾ? ಹೈಡ್ರೋಜನ್ ಆಕ್ಸಿಜನ್ ಜೊತೆ ಇದ್ದರೆ ಮಾತ್ರ ವಾಟರ್. ಹೈಡ್ರೋಜನ್ ತೆಗೆದುಬಿಟ್ರೆ ಹೈಡ್ರೋಜನ್ ಬೇರೆ ಇತ್ತು, ಆಕ್ಸಿಜನ್ ಬೇರೆ ಇತ್ತು. ಹೋಗ್ತಿರಲ್ಲ? ಓಕೆ, ರೈಟ್. ಹಾಗಾದ್ರೆ ಮಾಮೂಲಿ ಗಮ್ಮು ಒಂದು ಕೆಮಿಕಲ್ ತಾನೆ, ಒಂದು ಕೆಮಿಕಲ್ ತಗೊಳ್ತೀವಿ. ಯೂರಿಯಾ ಮಿಕ್ಸ್ ಮಾಡ್ತೀವಿ, ನೈಟ್ರೋಜನ್ ಮಿಕ್ಸ್ ಮಾಡ್ತೀವಿ. ಆ ಮಾಮೂಲಿ ಗಮ್ಮು ಏನೋ ಇತ್ತು, ಕ್ಲೋರಿನ್ ಏನೇ ಇತ್ತು ಇರ್ಬೋದು, ಅದೇ ಸಲ್ಫರ್ ಇತ್ತು. ಆ ಸಲ್ಫರ್ ಏನಾಗುತ್ತೆ ಮಿಕ್ಸ್ ಆಗಲ್ಲ, ಮಿಕ್ಸ್ ಆಗುತ್ತೆ, ಪಕ್ಕ ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಾಗ ಏನಾಗುತ್ತೆ? ರೂಪ ಚೇಂಜ್ ಆಯ್ತು, ಐಟಮ್ ಚೇಂಜ್ ಆಯ್ತು. ಹಾಗಾದ್ರೆ ನೈಟ್ರೋಜನ್ ಕೊಡೋ ಉದ್ದೇಶ ಈಡೇರುತ್ತಾ? ಪ್ರಾಪರ್ಟಿ ಹೋಯ್ತಲ್ಲ. ಬಟ್ MI3 ಯಾವ್ದಾದ್ರು ರಿಯಾಕ್ಟ್ ಮಾಡಲ್ಲ. ನೀವು ಏನ್ ಐಟಮ್ ಹಾಕಿದ್ರೆ ಅದೇ ಮಾಮೂಲಿ ಸಿಗುತ್ತೆ. ಕಂಪನಿಗೂ ಕ್ಲಾಕ್ ಕೊಡಿ, ನಮ್ಗಲ್ಲ ಸೈಂಟಿಸ್ಟ್. ಇದನ್ನ ಸಡನ್ ಹೇಳಿದ್ರು ಅರ್ಥ ಆಗಲ್ಲ, ಬಟ್ ನೀವು ರಿಲೇಶನ್ಶಿಪ್ ಕ್ರಿಯೇಟ್ ಮಾಡಿ ಇದನ್ನ ಅರ್ಥ ಮಾಡಿಸ್ಬೇಕು. MI3 ತಗೊಳ್ತಾರೆ. 6ನೇದು ಪಾಲಿನೇಷನ್. ಹೂ ಬಿಡ್ಲಿಕ್ಕೆ ಏನಾಗಬೇಕು? ಪರಾಗ ಸ್ಪರ್ಶ ಆಗಬೇಕು. ಹೌದಲ್ಲ? ಮೇಲ್ ಫಿಮೇಲ್, ಎಲ್ಲರಿಗೂ ಮೇಲ್ ಫಿಮೇಲ್ ಇದೆಯಲ್ಲ, ಮೇಲ್ ಫಿಮೇಲ್ ಅನ್ಕೋಬೇಕು. ಯಾವ್ದು ಮಾಡುತ್ತೆ? ಹನಿಬಿ ಮಾಡುತ್ತೆ. ಹನಿಬಿ ಜಾಸ್ತಿ ಆದಂಗೆ ಫ್ಲವರಿಂಗ್ ಜಾಸ್ತಿ ಆಗುತ್ತೆ. ನ್ಯಾಚುರಲ್ ಥಿಂಗ್ಸ್. ನಮ್ಮ MI3ಗೆ ಹನಿಬಿನ ಅಟ್ರಾಕ್ಟ್ ಮಾಡುವಂತ ಒಂದು ಸ್ಮೆಲ್ ಇದೆ, ಆಗ ಜಾಸ್ತಿ ಹನಿಬೀಸ್ ಅಟ್ರಾಕ್ಟ್ ಮಾಡುತ್ತೆ. ಓಕೆ, 6 ಮಾಡುತ್ತೆ. ಎಷ್ಟು ಹಾಕಬೇಕು? 0.3 ml ಇಂದ 0.5 ml ಪರ್ ಲೀಟರ್ ಅಷ್ಟೇ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಯಾವುದಕ್ಕೂ 0.3 ಇಂದ 0.5 ಮಿಕ್ಸ್ ಮಾಡಬೇಕು. ಕ್ಲಿಯರ್ ಆಯ್ತಾ?